ಏನು ರುದ್ರ, ಊರಲ್ಲೇನೋ ಗದ್ದಲ ಇದ್ದಿದೆ ಅಂತೆ, ಈ ವಿಷಯ ನಿನಗೆ ಗೊತ್ತಿಲ್ಲವೇನು? ಗೊತ್ತೈತ್ರಿ ದನಿ, ಅದಕ್ಕಂತಲೇ ಊರು ಜನ ನಿಮ್ಮನ್ನು ಕಾಣಬೇಕು ಅಂತ ಬಂದು ಹೊರಗಡೆ ನಿಂತಾರ್ರಿ. ಊರು ಬರಬರುತ್ತ ಬಾಳ ಹೊಲಸಾಗಕತ್ತೈತ್ರಿ ಅಪ್ಪ. ಆ ತಿಮ್ಮನ ಮಗ ಕಾಳ ತಪ್ಪು ಮಾಡ್ಯಾನಂತ್ರಿ, ಅದಕ್ಕೆ ಅವನು ಕರ್ಕೊಂಡು ಬಂದಾರ್ರಿ. ಎಲ್ಲಿದ್ದಾರೆ ಅವರು? ಕರಿಯವರನ್ನ. ಲೇ ನಾಗ್ಯ ಹಣಿಮ್ಯಾ, ಕರ್ಕೊಂಡು ಬರ್ರಿ ಅವನ್ನ. ರುದ್ರ, ಇವನ ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ದನಿ, ಹಿಂದಕ್ಕೊಮ್ಮೆ ಇವನು ಇದೇ ಊರಾಗ ಕಳ್ಳತನ ಮಾಡಿದ್ದ. ಅದು ಅಲ್ಲದ ಜೋಳದ ಗೂಡಿಗೆ ಬೆಂಕಿ ಇಟ್ಟಿದ್ದ. ಆವತ್ತ ನೀವು ಇವನು ಕೈ ಕಾಲು ಮುರಿಬಹುದಾಗಿತ್ತು. ಆದ್ರೆ ಇವ ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸಿದ್ರಿ. ಅಷ್ಟು ಸಾಲದು ಅಂತ ತಿಳಿದು ಇವತ್ತಿ ಮಗ ಏನ್ ಮಾಡ್ಯಾರ ಗೊತ್ತೇನ್ರಿ? ಏನ್ ಮಾಡಿದ್ದಾನೆ? ಕೆಂಚನ ಮಗಳು ಕೂಲಿ ಕೆಲಸ ಮಾಡ್ಬೇಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾನ್ರಿ. ಹೌದಲ್ಲಿ ಕಾಳ ಸುಳ್ಳಿದ್ರಪ್ಪ, ಆ ಕೆಲಸ ನಾವು ಮಾಡಿಲ್ಲ. ಅವರು ಮಾತು ಮುಚ್ಚು ಬಾಯಿ ಬಡವ. ಸುತ್ತು 40 ಹಳ್ಳಿಯ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ಅಣ್ಣಾಳಿನ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಹಳ್ಳಿಯ 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನು ತಪ್ಪು ಮಾಡಿರುವುದು ಶತಸಿದ್ಧಾಂತ. ಈ ಧನರಾಜ್ ದನಿ ಹತ್ತಿರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ನಿನ್ನಂತ ಸುಳ್ಳಿನ ಕಂತೆ ಕಟ್ಟವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ನೀನು ಮಾಡಿದ ಅಪರಾಧ ಸತ್ಯವೋ ಸುಳ್ಳೋ ಎಂಬುದನ್ನು ನಿನ್ನ ಬಾಯಿಂದ ನೀನೇ ಬಗಳು. ಅವನ ಬಾಯಿಂದ ಏನ್ ಕೇಳ್ತೀರಿ ದನಿ? ನಿಮ್ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೇನ್ರಿ? ಸುತ್ತ 40 ಹಳ್ಳಿ ಜನ ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದು ಹೋಯ್ತು. ಸಾಕ್ಷಾತ್ ದೇವರು ನ್ಯಾಯ ಮಾಡಿದಂಗ ನಿಮ್ಮ ಮನೆತನ ಹುಟ್ಟಿರುವ ಈ ಸುತ್ತ 40 ಹಳ್ಳಿ ನ್ಯಾಯ ಬಗೆಹರಿಸೋದಕ್ಕ ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಾತನಿಂದಲೂ ನ್ಯಾಯ ಮಾಡ್ತಾ ಬಂದು ಮನೆತನವಿದು. ಸತ್ಯ, ನ್ಯಾಯ, ನೀತಿ, ಧರ್ಮವೇ ಈ ಧರ್ಮಾಪೂರ್ವದ ನಿತ್ಯ ಉಸಿರು. ನಾಡಿಗೆ ನಿಮ್ಮಂತ ದನಿಯಾರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಂಡಿವಿ. ನಿಮ್ಮಂತವ್ರ ಮಣಿತನ ಜೀವಂತ ಇರುವವರೆಗೂ ನಮ್ಮಂತವ್ರು ಸುತ್ತ 40 ಹಳ್ಳಿ ಒಳಗ ನೆಮ್ಮದಿಯಿಂದ ಬದುಕ್ತಾರೆ ಅಪ್ಪ. ಆದ್ರೆ ಇಂಥ ದುಷ್ಟ ಈ ನೆಲದಾಗ ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ನಿಮ್ಮ ಮಾತು ಸತ್ಯವಿದೆ. ಲೇ ಕಾಳ, ಇವತ್ತಿನಿಂದ ನೀ ಊರಲ್ಲಿ ಬದುಕಬಾರದು. ಈ ಊರು ಬಿಟ್ಟು ತೊಲಗಬೇಕು. ಮರಳಿ ನೀನು ಈ ಊರಿಗೆ ಬಂದಿದ್ದೀ ಆದರೆ ನಿನ್ನ ಕತ್ತು ಕತ್ತರಿಸಿ ಹನುಮಪ್ಪನ ಗುಡಿಯ ಮುಂದೆ ಹೂಳಬೇಕಾಗುತ್ತದೆ. ಈಗ ನಿನಗೆ ಕೊನೆಯ ಎಚ್ಚರಿಕೆ. ಹೊರಟು ಹೋಗಿ ಇಲ್ಲಿಂದ. ದಣಿಯರ, ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀರಲ್ಲ. ನಮ್ಮ ದೊಡ್ಡ ದಣಿಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನ ಐತ್ ನೋಡ್ರಿ. ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರ್ದು ಒಂದು ದೊಡ್ಡ ಪಾಪರಿಯಪ್ಪ. ನಿಮಗೊಬ್ಬ ಮಗ ಹುಟ್ಟಿದ್ರೆ ಸಾಕು ಅಂತ ನಾನು ನಿತ್ಯ ದೇವರಿಗೆ ಬೇಡ್ಕೊಳ್ತೇನೆ ಅಪ್ಪ. ಹುಟ್ಟಿದ ಮಗ ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಸಣ್ಣ ದನಿ ಆಗಬೇಕು ಅಂತ ನನ್ನ ಆಸೆ ರೀ ಅಪ್ಪ. ಆ ದೇವ್ರು ಎಂದು ಆ ಭಾಗ್ಯ ಕಾಡ್ತೇನೋ ಆ ದೇವರೇ ಬಲ್ಲ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನವೇ ದೊರೆಯಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಊರಲ್ಲಿರುವ ಪ್ರಜೆಗಳನ್ನೇ ಮಕ್ಕಳೆಂದು ತಿಳಿದರಾಯಿತು. ನಿಮ್ಮಂತ ದೀನದಲ್ಲಿದ್ದರೆ ನಮ್ಮ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೆ 7 ಜನ್ಮದ ಪುಣ್ಯವಿರಬೇಕು. ದೇವರು ನಮಗೆ ಯಾವ ರೀತಿಯಿಂದ ಕಡಿಮೆ ಮಾಡಿಲ್ಲ. ಅರಮನೆಯಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಾಕಷ್ಟು ತುಂಬಿದೆ ಮನೆಯಲ್ಲಿ. ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯೋ ಆಳ
ಮಕ್ಕಳನ್ನೇ ನನ್ನ ಮನೆಯ ಮಕ್ಕಳಂತ ತಿಳಿದರಾಯಿತು. ಎಂತ ಮಾತು ದನಿಯರ, ಎಂತ ಮಾತು ಮಾತಾಡ್ತೀರಿ. ನಮ್ಮನ್ನು ಮಕ್ಕಳಂತೆ ಕಂಡ್ರು ನಾವು ನಿಮ್ಮ ಮಕ್ಕಳು ಆಗುದಿಲ್ರಿ ಅಪ್ಪ. ಈ ಮಣಿತನಕ ಒಂದು ಮಗ ಬೇಕೇ ಬೇಕು. ನನ್ನ ಹಿಡಿದು ನಮ್ಮ ಮುತ್ತಾಜನಿಂದಲೂ ಈ ಮಣಿತನದೊಳಗ ನಾವು ದುಡಿತಾ ಬಂದೇವಿ. ನಮ್ಮನ್ನೆಲ್ಲರೂ ಮಕ್ಕಳಂತೆ ಪ್ರೀತಿಯಿಂದನೇ ಕಂಡಿರಿ. ಅದಕ್ಕೆ ನಾನು ದೇವರಿಗೆ ಬೇಡಿಕೊಳ್ಳೋದು, ನಿಮಗೊಬ್ಬ ಗಂಡು ಮಗ ಹುಟ್ಟಿದ್ರ ಈ ಊರಲ್ಲಿರೋ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಬೇಡ್ಕೊಂಡೇನ್ರಿ ಅಪ್ಪ. ನೀನು ಈ ಮನೆಯ ಆಳ ಮಗನಲ್ಲ, ನೀನು ಈ ಮನೆಯ ಮಗ. ನಿನ್ನಂತ ವಿಶ್ವಾಸಕ ಅಭಿಮಾನಿ ಸಿಗಬೇಕಾದ್ರೆ ಈ ಮಣಿತನದ ಪುಣ್ಯವಿದೆ. ಈ ಮಣಿತನ ಪುಣ್ಯವಿದೆ ಅಪ್ಪೋರ. ನನ್ನ ಪುಣ್ಯ ಈ ಮನೆಗಿಲ್ರಿ ಅಪ್ಪ. ಈ ಮನಿ ಅನ್ನದ ಋಣ ತಿನ್ನೋ ಪುಣ್ಯ ನನಗೈತ್ರಿ ಅಪ್ಪ, ನನಗೈತಿ. ಈ ನಿಮ್ಮ ಋಣನ ನಾನು ಯಾವ ಜನ್ಮದಾಗ ಮುಗಿಸ್ತೇನೋ ಆ ದೇವರೇ ಬಲ್ಲ. ರುದ್ರ, ಈ ಜಗತ್ತಿನಲ್ಲಿ ಒಬ್ಬರು ಮಾಡಿದ ಪುಣ್ಯದ ಋಣವನ್ನು ಒಬ್ಬರು ಮುಟ್ಟಿಸುವಂತ ಕಾಲ ಬಂದೇ ಬರುತ್ತದೆ. ಹಾ ಇರಲಿ, ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬಾ. ಆಯ್ತ್ರಿಪ್ಪ, ನಾನು ಹೋಗ್ಬಿಡ್ತೇನೆ. ಏನು ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ಬಾ. ಮಾದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸಿಕೊಂಡು ಬರ್ತಿರಲಿಲ್ಲ, ಯಾಕೆ? ದೇವರ ಹತ್ತಿರ ಏನಾದರೂ ಹರಕೆ ಬೇಡ್ಕೊಂಡಿದ್ದೇನು? ಹೌದ್ರಿ, ನಿಮ್ಮಂಥ ಪುಣ್ಯವಂತ ನೀತಿವಂತ ಗಂಡ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯವೆಂದೇ ಭಾವಿಸಿಕೊಂಡಿದ್ದೇನೆ. ಆದ್ರೆ ಮದುವೆಯಾಗಿ ಇಷ್ಟು ವರ್ಷಗಳ ಕಳೆದ್ರು ನಮಗೆ ಮಕ್ಕಳೇ ಆಗ್ಲಿಲ್ಲ. ಅದಕ್ಕೆ ಆದಷ್ಟು ಬೇಗ ಮಕ್ಕಳ ಭಾಗ್ಯ ದೊರೆಯಲಿ ಅಂತ ನಾನು ನಿತ್ಯ ದೇವರಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತಿದ್ದೇನೆ. ನೋಡು ಮಾದೇವಿ, ನೋಡು ಮಾದೇವಿ, ಇಲ್ಲ ಸಲ್ಲದ ಆಸೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನಸ್ಸು ಭಾರ ಮಾಡಿಕೊಳ್ಳಬೇಡ. ಯಾಕಂದ್ರೆ ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ಇಲ್ಲ, ಹುಟ್ಟಿದ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಕುತ್ತಿಗೆ ಕತ್ತರಿಸುವ ಕಟುಕರು ಆಗಬಹುದು. ಬಯಸಿ ಬೇಡುವ ಬಯಕೆ ಬೇಡ ಮಾದೇವಿ. ದೇವರಲ್ಲಿ ಹರಕೆ ಬೇಡುವ ಬಯಕೆ ಇಲ್ಲಿಗೆ ನಿಲ್ಲಿಸಿಬಿಡು ಮಾದೇವಿ. ಯಾಕ್ರಿ ದೇವರ ಮೇಲೆ ನಿಮಗೆ ಇಷ್ಟೊಂದು ಕೋಪ? ಓಹೋ, ನನಗೆ ಮಕ್ಕಳಾಗೋದಿಲ್ಲ ಅಂತ ನಿಮಗೆ ಯೋಚನೆ ಇಲ್ಲ ರೀ. ಇವತ್ತಿಲ್ಲ ನಾಳೆ ನನಗೊಬ್ಬ ಮಗ ಹುಟ್ಟುತ್ತಾನೆ. ಅವನು ನಿಮ್ಮ ಹಾಗೆ ದೊಡ್ಡ ಧಣಿಯಾಗಿ, ದೊಡ್ಡ ವ್ಯಕ್ತಿಯಾಗಿ ನಮ್ಮ ಮನೆತನಕ್ಕೆ, ಊರಿಗೆ ಕೀರ್ತಿ ತರುತ್ತಾನೆ. ಈ ನನ್ನ ಆಸೆ ಈಡೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನೋಡು ಮಾದೇವಿ, ನಿನ್ನ ಆಸೆ ಪೂರೈಸಲು ಮೊದಲು ಆ ದೇವರು ಕಣ್ಣು ತೆರಬೇಕಲ್ಲ. ಆ ದೇವರು ಈಗಾಗಲೇ ನಮ್ಮ ಮೇಲೆ ಕಣ್ಣು ತೆರೆದಿದ್ದಾನೆ ರೀ. ಅಂದ್ರೆ ನೀ ಹೇಳುವ ಮಾತು ಅಂದ್ರೆ ನಾನೀಗ 3 ತಿಂಗಳು. ಮಾದೇವಿ, ನಿನ್ನ ಮಾತು ಸತ್ಯವೇ? ಮಾದೇವಿ, ನೀನು ಹಿಂದೆ ಸಲ ಇಷ್ಟೇ ಸಲ ನಾಚಿಕೊಂಡ್ರು ನನ್ನ ಮನ ನಗ್ತಿತ್ತು. ಆದರೆ ನಿನ್ನ ಇಂದು ನಾಚಿಕೆ ಸೌಂದರ್ಯವನ್ನು ಕಂಡು ನನ್ನ ಮನ ಕೂಗುತ್ತಿದೆ ಮಹಾದೇವಿ, ನನ್ನ ಮನ ಕೂಗುತ್ತಿದೆ. ಏನಂತ? ನಿನ್ನನ್ನು ಅಪ್ಪಿ ಮುದ್ದಾಡಲೆಂದು.